ಹಲೋ ಎವ್ರಿವನ್, ವೆಲ್ಕಮ್ ಟು ಮೂಡಿ ಕಿಚನ್. ಇವತ್ತು ಸಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ, ಚೂರು ಕರಿಬೇವು, ಈ ಚಿಕ್ಕ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಇದು ನಾರ್ಮಲ್ ಕ್ಯಾಪ್ಸಿಕಮ್ ಥರ ಅಲ್ಲ, ಭಯಂಕರ ಖಾರ ಇರುತ್ತೆ. ಸೊ ಈ ಥರ ಎಲ್ಲ ಬೀಜ ತಗೋಬೇಕು. ಆ್ಯಂಡ್ ಇದು ಟೊಮೆಟೊ ಬಂದು ಆಪ್ಷನಲ್, ನೀವು ಹಾಕ್ಕೋಬೋದು ಇಲ್ಲ ಹಾಕ್ಕೊಂಡೇ ಇರ್ಬೋದು. ಸೊ ಇದಕ್ಕೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಆಗಲಿ ಖಾರ ಪುಡಿ ಆಗಲಿ ಬೇಕಾಗಲ್ಲ. ಸೊ ಈಗ ಬಾಣಲಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಈರುಳ್ಳಿ ಬಂದಮೇಲೆ ಟೊಮೆಟೊ, ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು. ಈಗ ಅದಕ್ಕೆ ಒಂಚೂರು ಶೇಂಗಾ ಹುರ್ಕೊತಾ ಇದ್ದೀನಿ. ಶೇಂಗಾ ಹುರ್ಕೊಂಡಾದ್ಮೇಲೆ ಒಂಚೂರು ಗುರಳ್ಳು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈಗ ಈ ಗುರಳ್ಳು ಶೇಂಗಾ ಅರಿದ್ಮೇಲೆ ಅದನ್ನ ಫೈನ್ ಪೌಡ್ರ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಎಲ್ಲ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ, ಹಾಗೆ ರುಬ್ಬಿಟ್ಕೊಂಡಿರೋ ಶೇಂಗಾ ಹಾಗೂ ಗುರಳ್ಳು ಪುಡಿ ಹಾಕ್ಕೊಂಡು ಕಲಿಸ್ಬೇಕು. ಮೇಲೆ ಒಂಚೂರು ಕೊತ್ತಂಬರಿ, ಹಸಿ ಕೊಬ್ಬರಿ ಬೇಕು ಅಂತಂದರೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಸೊ ಸಣ್ಣ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ನಿ. ಬಾಯ್.